ಮಳವಳ್ಳಿಯಲ್ಲಿ ರಾಗಿಬೊಮ್ಮನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಣ ತಜ್ಞರಾದ ರಾವ್ ಸೋಮಶೇಖರ್ ಚಾಲನೆ. ರಾಗಿಬೊಮ್ಮನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1994 ಮತ್ತು 95ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಂದ 30 ವರ್ಷದ ನಂತರ ಪಟ್ಟಣದ ರೈತ ಸಮುದಾಯ ಭವನದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಶಿಕ್ಷಣ ತಜ್ಞರು ಹಾಗೂ ರಾಗಿಬೊಮ್ಮನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ರಾವ್ ಸೋಮಶೇಖರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಸಮಾಜದಲ್ಲಿ ಗುರುವಿನ ಪಾತ್ರ ಅಪಾರವಾಗಿದೆ. ಮಕ್ಕಳು ಗುರುಭಕ್ತಿಯಿಂದ ಶಿಕ್ಷಣ ಪಡೆದರೆ ಯಶಸ್ಸು ಸಿಗಲಿದೆ ಎಂಬುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಎಂದರು. ಪ್ರಸ್ತುತ ವ್ಯವಸ್ಥೆಯಲ್ಲಿ ಗುರು ಎಂದರೆ ಯಾರು ಎನ್ನುವ ಕಾಲ ಬಂದಿರುವುದು ವಿಷಾದನೀಯ. ಗುರುಗಳು ಸಹ ಪ್ರಜ್ಞಾವಂತರಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವತ್ತ ಕಾಯ ವಾಚ ಕೆಲಸ ಮಾಡಬೇಕು. ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡಬಾರದು. ತಾವು ಮಾಡುವ ವೃತ್ತಿ ಯುವ ಪೀಳಿಗೆಗೆ ಪ್ರಗತಿಗೆ, ದೇಶಕ್ಕೆ ಉನ್ನತಿಯಾಗಬೇಕು ಎಂದು ಪ್ರಸ್ತುತ ಶಿಕ್ಷಕ ವೃತ್ತಿ ಮಾಡುತ್ತಿರುವ ಶಿಕ್ಷಕರಿಗೆ ಕಿವಿ ಮಾತು ಹೇಳಿದರು. ನಾನು ಶಿಕ್ಷಕನಾಗಿ ಕೆಲಸ ಮಾಡಿದ ಶಾಲೆ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಿ ಸೇವೆ ಸಲ್ಲಿಸಿದ ಎಲ್ಲ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸುತ್ತಿರುವುದು ನನಗೆ ಸಂತಸ ತಂದಿದೆ ಎಂದರು. ಈ ಕಾರ್ಯಕ್ರಮ ಇತರರಿಗೆ ಸ್ಫೂರ್ತಿಯಾಗಿದೆ ಎಂದರು. ಗುರುವಂದನಾ ಕಾರ್ಯಕ್ರಮದಲ್ಲಿ ರಾವ್ ಸೋಮಶೇಖರ್, ಎಸ್ ಜಿ ಜಯರಾಮ್, ಎಸ್ ಡಿ ರಾಮಚಂದ್ರ, ಎಸ್ ಚಂದ್ರಶೇಖರ್, ಟಿ ಎನ್ ಮಲ್ಲಣ್ಣ, ಎಂ ಎಚ್ ಜಗದೀಶ್, ಮೊಹಮ್ಮದ್ ಪಾಷಾ, ವೆಂಕಟೇಗೌಡ, ಅಟೆಂಡರ್ ಚಂದ್ರಪ್ಪ, ಪ್ರೈಮರಿ ಶಾಲಾ ಗುರುಗಳಾದ ಶಾರದಮ್ಮ, ಬಸವರಾಜು ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ 1994-95ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಕುಟುಂಬಸ್ಥರು 31 ವರ್ಷಗಳ ನಂತರ ಉನ್ನತ ಹುದ್ದೆಯಲ್ಲಿರುವ ಎಲ್ಲ ಶಿಷ್ಯರಿಂದ ಕುಟುಂಬ ಸಮೇತ ಭಾಗವಹಿಸಿದ್ದು ಎಲ್ಲರ ಮನಸೆಳೆಯಿತು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಕಾರ್ಯಕ್ರಮಕ್ಕೂ ಮುನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗುರುಗಳನ್ನು ಪುಷ್ಪವೃಷ್ಟಿಯ ಮೂಲಕ ವೇದಿಕೆಗೆ ಕರೆದೊಯ್ಯುವುದು ವಿಶೇಷವಾಗಿತ್ತು. ಮತ್ತೆ ನಾನು ನಾಲ್ಕಾರು ಮಾತುಗಳು ಹೇಳಬೇಕು ಅಂತಂತಂದರೆ ತುಂಬ ಕಷ್ಟವಾಗುತ್ತೆ. ಯಾಕೆ ಅಂತಂತಂದರೆ ನಾನು ಈ ಪತ್ರಿಕೆಯನ್ನು ತಂದುಕೊಟ್ಟಾಗ ಆದೇಶವು ಅದನ್ನು ಫಸ್ಟು ನೋಡ್ತಾ ಇದ್ದೆ. ಯಾವ ಕನ್ನಡ ಪಂಡಿತರು ಸಹ ಅಷ್ಟು ಮಟ್ಟಿಗೆ ಅದನ್ನು ರಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ರಚನೆ ಮಾಡಿ ಅದನ್ನು ಅಷ್ಟು ಮಟ್ಟಿಗೆ ಬಹಳ ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.